ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೂರಾರು ಶವಹೂತಿಟ್ಟ ಕೇಸು ವಾಪಸ್ಗೆ ಅರ್ಜಿ ಹಾಕೊಂಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸು ಕೊಟ್ಟವರ ಒಂದೊಂದೇ ಬಣ್ಣ ಈಗ ಬಯಲಾಗ್ತಾ ಇದೆ. ಧರ್ಮಸ್ಥಳದ ಹೆಸರಿಗೆ ಕಪ್ಪು ಮಸಿ ಬಳಿಯೋಕೆ ಷಡ್ಯಂತ್ರ ನಡೆದಿತ್ತು ಎಂಬುದು ಮೊದಲಿಂದಾನೂ ಕೂಡ ಗೊತ್ತು. ಈಗ ಕಾನೂನಾತ್ಮಕವಾಗಿ ಅದು ಸಾಬೀತಾಗ್ತಾ ಇದೆ. ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯಾವ ಅಸ್ಥಿ ಪಂಜರಗಳು ಸಿಗಲಿಲ್ಲ, ಹೀಗಾಗಿ ಕೇಸ್ ವಾಪಸ್ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಸೌಜನ್ಯ ಕೇಸ್ ಬಗ್ಗೆಯೂ ಪೂರ್ಣವಾಗಿ ತನಿಖೆ ಆಗಲಿ, ಎಲ್ಲಾ ಸತ್ಯಗಳು ಹೊರ ಬರಲಿ ಅಂತ ಸಂಸದ ಯದುವೀರ್ ಒಡೆಯರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪ್ರಕ್ರಿಯೆಯಂತೆ ನಡೆಯುತ್ತೆ. ಆದರೆ ಈ ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ತಾವೆಲ್ಲರೂ ಗಮನಿಸಿದರೆ, ನಿಮ್ಮ ವೀಕ್ಷಕರು ಕೂಡ ಗಮನಿಸಿದರೆ, ಈ SIT ನಡೆದಿದ್ದ ನಂತರ ಒಂದೊಂದು ಸತ್ಯಗಳು ಆಚೆ ಬಂತು. ಇಲ್ಲಿ ಯಾವುದೇ ಒಂದು ಸಾಕ್ಷಿ ಇಲ್ಲದೇನೆ ಈ ಮುಖ್ಯಮಂತ್ರಿಗಳು SITಗೆ ಎಲ್ಲನೂ ಕೂಡ ರಚನೆ ಮಾಡೋದಕ್ಕೆ ತೀರ್ಮಾನ ತಗೊಂಡ್ರು. ಯಾವುದೇ ಒಂದು ಪ್ರಕ್ರಿಯೆ ಪಾಲಿಸ್ತೇನೆ ಇದಕ್ಕೆ ಅನುಮತಿ ಕೊಟ್ಟರು. ಅಂತ್ಯದಲ್ಲಿ ಅದು ಒಳ್ಳೆಯದಾಯಿತು, ಯಾಕಂದರೆ ಸತ್ಯವನ್ನು ಆಚೆ ಬಂತು. ಅದೇ ಅಂತೆ ಇವಾಗ ಅವ್ರ ಕೇಸನ್ನೇ ವಾಪಸ್ ತೊಗೊಂಡಿದ್ದಾರೆ. ಏನು ಕಾನೂನು ನೋಡೋಣ, ಏನು ಪ್ರಕ್ರಿಯೆ ಇದೆ ನೋಡಿ. ಅಂತ್ಯದಲ್ಲಿ ನಮಗೆಲ್ಲರಿಗೂ ಕೂಡ ಈ ಒಂದು ಮೂಲತಃ ಏನು ಕೇಸ್ ಇತ್ತು, ಸೌಜನ್ಯದ ಒಂದು ಕೇಸ್ನಲ್ಲಿ, ನಂತರ ಇದೇನೇನು ಆಚೆಗೆ ಬಂದಿದೆ, ತಾರ್ಕಿಕ ಅಂತ್ಯವರೆಗೂ ಹೋಗಬೇಕಾಗಿದೆ. ನ್ಯಾಯ ಸಿಗುವಂಥದ್ದು ಕೆಲಸದಲ್ಲಿ ನಾವೆಲ್ಲರೂ ಒಂದೇ ಒಂದು ಅಭಿಪ್ರಾಯದಲ್ಲಿದ್ದೀವಿ. ಆ ನ್ಯಾಯ ಸಿಕ್ಕಲೇಬೇಕಾಗಿದೆ. ತಪ್ಪಾಗಿದ್ದರೆ ಅದಕ್ಕೂ ಕೂಡ ನಾವು ಒಂದು ನ್ಯಾಯ ಕೊಡಬೇಕಾಗಿದೆ. ಆ ಒಂದು ಷಡ್ಯಂತ್ರ ಯಾವ ರೀತಿ ನಡೀತು, ಮತ್ತು ಇವಾಗ ಇವರು ವಾಪಸ್ ತಗೊಳ್ತಾ ಇರೋದಕ್ಕೂ